ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇದಾಗಿರುತ್ತೆ ಮೈಸೂರದು ಸೆಕೆಂಡ್ ಪಾರ್ಟ್ ವ್ಲಾಗ್. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ದು ವ್ಯೂ. ಇದು ಮಾರ್ನಿಂಗ್ ಎದ್ದಾಗ ಈ ಥರ ಕಾಣಿಸ್ತಾ ಇತ್ತು. ಬೆಟ್ಟ ಗುಡ್ಡ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದೊಂದು ಸ್ಮಾಲ್ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಸೊ ಇವತ್ತಿನ ವೀಡಿಯೋ, ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡ್ಕೊಂಡು ಬನ್ನಿ. ಇದೆ ನೆಕ್ಸ್ಟ್ ಡೇ. ಇವಾಗ ಮಾರ್ನಿಂಗ್ 9:30 ಆಗಿಬಿಟ್ಟಿದೆ. ಲೇಟ್ ಆಗಿದ್ವಿ. ಸೊ ಈಗ ಬ್ರೇಕ್ಫಾಸ್ಟ್ 10 o'clock ಅಷ್ಟೇ ಇರೋದು. ಈಗ ಓಡ್ತಾ ಇದ್ದೀವಿ. ಹೋಗ್ಬಿಟ್ಟು ಬ್ರೇಕ್ಫಾಸ್ಟಲ್ಲಿ ಏನೇನಿರುತ್ತೆ ನೋಡೋಣ. ಪುರುಪ್ಸೆ ಆಯ್ ಅಲ್ಲೋಗಿ ಮತ್ತೆ ಸಿಗ್ತೀನಿ. ಪುರಪ್ ಕಮ್ ಹಿಯರ್. ಕಾಲಿಲ್ಲ ಕನ್ನ, ಮುಂದೆ ಹೋಗು. ಏನಿರುತ್ತೆ? ಡ್ರಿಂಕ್ ವಾಟರ್ ಕನ್ನ, ಡ್ರಿಂಕ್ ವಾಟರ್. ಸೊ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸೆಕೆಂಡ್ ಡೇ ನಮ್ಮದು ಸ್ಟೇ ಇನ್ ಮೈಸೂರು, ಈ ವಾನ ರೆಸಾರ್ಟಲ್ಲಿ. ಸೊ ಈಗಿದೆ ನನ್ನ ಟೈರ್. ದಟ್ಸ್ ಮೈ ಸನ್, ದಿಸ್ ಈಸ್ ಮೀ. ಸೇ ಆಯ್. ನೋಡ್ತಾ ಇದ್ದಾನೆ ಮಿರರ್ ಥ್ರೂ ಅಲ್ಲಿ ಶೂಟ್ ಮಾಡ್ತಿರೋಕ್ಕೆ. ಸೊ ಈಗ ವಿಕೆಟ್ ಮಾಡಬೇಕು. 11 o'clock ವಾಸ್ ಅ ವಿಕೆಟ್ ಟೈಮ್. ಬಟ್ ಈಗ ಆಲ್ರೆಡಿ 11:30 ಆಗಿದೆ. ಒಂದು 5 minutes ಅಂತ ಟೈಮ್ ಎಕ್ಸ್ಟೆನ್ಷನ್ ಮಾಡಿ 11:30 ಆಗಿಬಿಡಿದೆ. ಸೊ ಈಗ ಹೊರಡ್ತೀವಿ. ಎಲ್ಲೆಲ್ಲಿ ಹೋಗ್ತೀವಿ ಎಲ್ಲ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಪ್ಯಾಲೇಸ್ಗೆ ಹೋಗ್ತೀವಿ. ಪ್ಯಾಲೇಸಿಗೆ ಹೋಗ್ತೀವಿ. ಸೊ ಏನೇನು ಮಾಡ್ತೀವಿ ಇವತ್ತು ಸೆಕೆಂಡ್ ಡೇ ಅಂತ ಎಲ್ಲ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀವಿ. ಸೊ ನೋಡ್ಕೊಂಡು ಬನ್ನಿ. ಇನ್ ಕೇಸ್ ಈ ಲಾಗ್ ಇಷ್ಟ ಆಗಿದಲ್ಲಿ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಸ್ಟೇ ಟ್ಯೂನ್. ಪುರಪ್ ಸೇ ಟ್ಯೂನ್. ಸೊ ಸ್ಟೇ ಟ್ಯೂನ್. ಸೊ ಮತ್ತೆ ಸಿಗ್ತೀನಿ. ಸೊ ರೆಸಾರ್ಟದು ಡೀಟೇಲ್ಸ್ ಏನಾದರೂ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಡೀಟೇಲ್ಸ್ ಕೊಡ್ತೀನಿ. ಇದು ಇವಾನ ರೆಸಾರ್ಟ್ ಅಂತ. ಇದಿರೋದು ಮೈಸೂರಲ್ಲಿ, ನಿಯರ್ ಟು ಲಲಿತ್ ಮಹಲ್ ಪ್ಯಾಲೇಸಲ್ಲಿ. ಚೆನ್ನಾಗಿದೆ. ಬರೀ 6 ವಿಲಾಸ್ ಅಷ್ಟೇ ಇರೋದು. ಬೇಗ ಬುಕ್ ಆಗಿಬಿಡುತ್ತೆ. ಇದು ಲಾಂಗ್ ವೀಕೆಂಡ್ ಇದ್ದಿದ್ದರಿಂದ ನಮಗೆ 2 days ಅಷ್ಟೇ ಸಿಕ್ತು. ಆ್ಯಂಡ್ ಎಸ್ಟರ್ಡೇ ಆ್ಯಂಡ್ ಟುಡೇ ಅಷ್ಟೇ ಸಿಕ್ತು. ಈಗ ಡಿಪಾರ್ಚರ್. ಸೊ ಸಿಗ್ತೀನಿ. ಸ್ಟೇ ಟ್ಯೂನ್. ಇನ್ನೊಂದ್ಸಲ ಇಲ್ಲಿದೆ. ನಾವು ಆ್ಯಕ್ಚುಲಿ ಅಲ್ಲಿ ಲಲಿತ್ ಮಹಲ್ ಪ್ಯಾಲೇಸಿಗೆ ಹೋಗಿದ್ವಿ ನೋಡ್ಕೊಂಡು ಬರೋಣ ಅಂತ. ಬಟ್ ಲಲಿತ್ ಮಹಲ್ ಪ್ಯಾಲೇಸಲ್ಲಿ ಈವೆಂಟ್ ನಡೆದಿತ್ತು. ಯಾರ್ದೋ MP ಮಗುದೋ ಏನೋ ನೇಮಿಂಗ್ ಸೆರೆಮನಿ ಇತ್ತು. ಅದಕ್ಕೆ ಲಲಿತ್ ಮಹಲ್ನ ಫುಲ್ ಆಕ್ಯುಪೈ ಮಾಡಿದರು. ಯಾವ ವಿಸಿಟರ್ಸ್ಗೂ ಅಲವ್ ಇರಲಿಲ್ಲ ಅವತ್ತು. ಅದಕ್ಕೆ ನಾವು ನೆಕ್ಸ್ಟ್ ಬಂದಿದ್ದು ಅಕ್ವಾ ಅಂತ. ಮೈಸೂರಲ್ಲಿ ಇದು ಅಕ್ವಾ ಅಂತ ಒಂದಿದೆ. ಅಕ್ವಾ, ಮಿರರ್ ಮೇಜ್ ಮತ್ತು ಇನ್ನೂ ಒಂದು ಸ್ನೋ ಸಿಟಿ ಅಂತ ಇದೆ. ಸೊ ಈ 3 ಕಾಂಬೋನಲ್ಲಿ ಟಿಕೆಟ್ ಸಿಗುತ್ತೆ. ಇಂಡಿವಿಜುವಲ್ ಬೇಕಂದ್ರೂ ತೊಗೊಳ್ಬೋದು, ಇಲ್ಲಾಂದರೆ ಕಾಂಬೋ ಟಿಕೆಟ್ ಬೇಕು ಅಂದರೆ ತೊಗೊಳ್ಬೋದು. ನಾವು ಕಾಂಬೋ ತೊಗೊಂಡ್ವಿ. ಬಟ್ ಕಾಂಬೋನಲ್ಲಿ ನಮಗೆ ಸ್ನೋ ಸಿಟಿಗೆ ಹೋಗೋಕ್ಕೆ ಸ್ನೋ ಸಿಟಿನ ಆಪ್ಟ್ ಮಾಡಲಿಲ್ಲ. ಯಾಕಂದ್ರೆ ಬ್ಯಾಂಗ್ಳೂರಲ್ಲೂ ಸ್ನೋ ಸಿಟಿ ಇದೆ. ಸೊ ಈಗಲೇ ಬೇಡ ಅಂದ್ಬಿಟ್ಟು ಮಿರರ್ ಮೇಜ್ ಮತ್ತು ಅಕ್ವಾಗೆ ತೊಗೊಂಡಿದ್ದು. ಇದು ಅಕ್ವಾ ಇದು ತುಂಬ ಚೆನ್ನಾಗಿದೆ ಈ ಪ್ಲೇಸು. ಮಕ್ಕಳಿಗೆ ಎಂಜಾಯ್ ಮಾಡ್ತಾರೆ. ಫಿಶ್ಶು ಯಾರಿಗೆ ಇಷ್ಟ ಆಗುತ್ತಲ್ಲ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಡಿಫ್ರೆಂಟ್ ಟೈಪ್ಸು, ಡಿಫ್ರೆಂಟ್ ವೆರೈಟಿ ಆಫ್ ಫಿಶಸ್ ವಿತ್ ಡಿಫ್ರೆಂಟ್ ಕಲರ್ಸ್ ನೋಡ್ಬೋದು. ತುಂಬ ಚೆನ್ನಾಗಿತ್ತು. ದೇವ ಮೆನಿ ಫಿಶ್ ಆಯಿತಾ.
ಇದೊಂದು 10-15 ನಿಮಿಷ ಟೈಮ್ ಸ್ಪೆಂಡ್ ಮಾಡೋವಂಥ ಜಾಗ ಇದು. ಸೊ ನನ್ನ ಮಗ ತುಂಬ ಎಂಜಾಯ್ ಮಾಡಿದ. ಫಿಶ್ನ ಸಹ ಫೀಡ್ ಮಾಡೋಕ್ಕೆ ಅಲ್ಲಿ ಫಿಶ್ದು ಫುಡ್ ಕೊಡ್ತಾಯಿದ್ರು. ಸೊ ನಾವು ಆ ಫಿಶ್ ಫುಡ್ನ ಹಾಕ್ಕೊಂಡು, ನನ್ನ ಮಗನಿಗೆ ಫಿಶ್ಗೆ ಫುಡ್ನ ಹಾಕಬೇಕು ಅಂದರೆ ತುಂಬ ಇಷ್ಟ, ಅದಕ್ಕೆ ಅವನಿಗೆ ಸ್ವಲ್ಪ ಫಿಶ್ ಫುಡ್ನ ಹಾಕ್ಕೊಂಡು ಅವನು ಎಂಜಾಯ್ ಮಾಡ್ತಿದ್ದ. ನೋಡ್ಬೋದು ಡಿಫ್ರೆಂಟ್ ವೆರೈಟೀಸ್ ಆಫ್ ಫಿಶಸ್ ಇದೆ ಇಲ್ಲಿ, ಚೆನ್ನಾಗಿದೆ. ಯಾರಾದರೂ ಮೈಸೂರು ಹೋದರೆ, ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋದರೆ ಇಲ್ಲಿ ಹೋಗೋದನ್ನ ಮಿಸ್ ಮಾಡಿಬಿಡಿ, ಚೆನ್ನಾಗಿದೆ ಪ್ಲೀಸ್.
ಕೊಡು. ಅಕ್ಕ ಇರು. ಎಲ್ಲ ಹೆಂಗಿದೆ ನೋಡು. ವಾಸನೆ ತೆಗ್ದಿದ್ದೀನಿ. ಒಂದೇ ಅಂದ್ಕೊಳ್ಳೋದು ಬಾಯಿ ಒಳಗೆ ಒಂದೇ ಅಂದ್ಕೊಳ್ಳೋ ಬಾಯಿ ಒಳಗೆ. ಅದು ಎಲ್ಲಕ್ಕೆ ಬರ್ತಿರೋದು. ಮುಟ್ಟಲ್ಲ ಮುಟ್ಟಲ್ಲ ಮುಟ್ಟಲ್ಲ. ಸೊ ಅಲ್ಲಿ ಅಕ್ವಾಯಿಂದ ಈಚೆ ಬಂದಾಗ ಹೊರಗಡೆ ಇದ್ದು ಒಂದು ಚಿಕ್ಕದಾಗಿ ಒಂದು ಫನ್ ಏನಂತಾರೆ ಈ ಥರ ಐಟಮ್ಸ್ ಎಲ್ಲ ಇಟ್ಟಿದ್ರು ಮಕ್ಳಿಗೆ ಆಡೋಕ್ಕೆ. ಸೊ ಇಲ್ಲಿ ನನ್ನದು ಎಕ್ಸ್ ಕಲೀಗ್ ಸಹ ಸಿಕ್ಕಿದ್ರು. ಹಂಗೆ ಮಾತಾಡ್ಕೊಂಡು ಅಲ್ಲೇ ಕೂತಿದ್ದೆ. ಅಲ್ಲಿದ್ದಾರಲ್ಲ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್, ಶೀ ಇಸ್ ಮೈ ಎಕ್ಸ್ ಕಲೀಗ್. ಸೊ ನನ್ನ ಮಗ ಹೋಗಬೇಕು ಅಂತ ಆಟ ಮಾಡ್ತಾಯಿದ್ದ. ನಂಗೆ ಈ ಥರ ತಿರ್ಗೋದ್ರಲ್ಲೆಲ್ಲ ಹೋದ್ರೆ ನನಗೆ ತುಂಬ ತಲೆ ಸುತ್ತು ಬಂದುಬಿಡುತ್ತೆ. ಸೊ ನನ್ನ ತಂಗಿನೇ ಕರ್ಕೊಂಡು ಹೋದರು. ಅವರು ರೌಂಡ್ ಆಗ್ತಾಯಿದ್ರು, ನಾನು ಕೂತ್ಕೊಂಡು ಸುಮ್ಮನೆ ವೀಡಿಯೋ ಕ್ಲಿಪ್ಪಿಂಗ್ಸ್ ತಗೊಳ್ತಾಯಿದ್ರು. ನನಗೆ ಸುತ್ತದ ನೋಡಿದ್ರೂ ಆಗಲ್ಲ, ಬಟ್ ನನ್ನ ಮಗ ಇಷ್ಟಪಡ್ತಾಯಿದ್ದ ಅಂದ್ಬಿಟ್ಟು ನನ್ನ ತಂಗಿ ಕರ್ಕೊಂಡು ಹೋದರು. ಶೀ ಈಸ್ ಮೈ ಎಕ್ಸ್ ಕಲೀಗ್. ಓಕೆ, ಅದಾದಮೇಲೆ ಇದನ್ನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಮಿರರ್ ಮೇಜ್ಗೆ. ಮಿರರ್ ಮೇಜ್ ಬಂದುಬಿಟ್ಟು ಒಂದು 2 ಮಿನಿಟ್ಸ್ ವಾಕೇಬಲ್ ಡಿಸ್ಟೆನ್ಸು. ಇಲ್ಲ, ಆ್ಯಕ್ಚುಲಿ ನಾವಿದು ಮಿರರ್ ಮೇಜಿಗೆ ಬಂದು ಕಾಯ್ತಾ ಇದ್ದಿದ್ದು. ಸಾರಿ, ದಿಸ್ ಇಸ್ ನಾಟ್ ಅಕ್ವಾ ಮುಗಿಸ್ಕೊಂಡು ನಾವು ಮಿರರ್ ಮೇಜಿಗೆ ಬಂದಾಗ ಅಲ್ಲಿ ಹೊರಗಡೆ ಈ ಐಟಮ್ ಸಿಕ್ತು ಆಟ ಆಡೋಕ್ಕೆ. ಮಿರರ್ ಮೇಜಿಂದ ಅಕ್ವಾಗೆ ಒಂದು 2-3 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಇದೆ. ಇಲ್ಲ, 2-3 ಮಿನಿಟ್ಸ್ ಅಲ್ಲ, ಒಂದು 5 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಇದೆ. ಅದು ಒನ್ ವೇ ಆಗಿದ್ದರಿಂದ ನಾವು ಕಾರಲ್ಲಿ ತೊಗೊಂಡು ಹೋಗಲಿಲ್ಲ. ಸೊ ಇದು ಮಿರರ್ ಮೇಜು ತುಂಬ ಚೆನ್ನಾಗಿರುತ್ತೆ, ಗೊತ್ತೇ ಆಗೋಲ್ಲ. ಇದು ಆ್ಯಕ್ಚುಲಿ ಇದು ಬ್ಯಾಂಗ್ಳೂರಲ್ಲೂ ಇದೆ. ಇದು ಬ್ಯಾಂಗ್ಳೂರಲ್ಲ, ನಾವು ಕೇರಳಾಗೆ ಹೋಗಿದಾಗ, ನಾನು ನನ್ನ ಹಸ್ಬೆಂಡ್ ಕೇರಳಾಗೆ ಹೋದಾಗ ಅಲ್ಲಿ ಒಂದು ಸರಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ರಿ ಇದ್ವಿ.
ಈ ನನ್ನ ಮಗನಿಗೆ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸು. ಸೊ ಗೊತ್ತೇ ಆಗೋಲ್ಲ ಎಲ್ಲಿ ಮಿರರ್ ಇದೆ, ಎಲ್ಲಿ ವಾಲ್ ಇದೆ, ಎಲ್ಲಿ ಟರ್ನಿಂಗ್ಸ್ ಇದೆ ಅಂತ. ಬಟ್ ನನ್ನ ಮಗ ಅದನ್ನು ಕರೆಕ್ಟಾಗಿ ಐಡೆಂಟಿಫೈ ಮಾಡ್ತಿದ್ದ. ಸೊ ಅವನಿಂದ ಹಿಂದೆ ನಾವು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ವಿ. ಫೋಟೋ ವಿಡಿಯೋ ಅಲ್ಲವಿದೆ ಅಲ್ಲ. ಚಿನ್ನು ಇದು ಏನು ಗೊತ್ತಾ, ಟ್ರೈನ್ ಟ್ರ್ಯಾಕ್ ಹಿಂಗೆ ಹೋಗುತ್ತೆ ಅಂತ. ನಾಟ್ ಟಚ್. ರುವಾಂಶಿ ಊರು. ಚಿನ್ನು ಅಲ್ಲಿ ನೋಡು ಬೋಗಿ. ಸೊ ನಾವು ನೆಕ್ಸ್ಟ್ ಹೋಗಿದ್ದು ರೈಲ್ವೆ ಮ್ಯೂಸಿಯಮ್ಗೆ. ಇಲ್ಲಿ ಇಂಜಿನ್ ಬೋಗೀಸ್ ಎಲ್ಲ ಇಟ್ಟಿರ್ತಾರೆ ಡಿಸ್ಪ್ಲೇಗೆ. ಹಂಗೆ ಒಂದು ಏನದು ಟಾಯ್ ಟ್ರೈನ್ ಇದೆ, ಅಲ್ಲಿ ನಾವು ರೌಂಡ್ ಹಾಕ್ತಾರೆ, ಒಂದು 2 ರೌಂಡ್ಸ್ ಹಾಕ್ತಾರೆ. ಚೆನ್ನಾಗಿರುತ್ತೆ. ಮಕ್ಕಳನ್ನ ಕರ್ಕೊಂಡು ಹೋದರೆ ಇಲ್ಲಿಗೂ ಕರ್ಕೊಂಡು ಹೋಗ್ರಿ, ತುಂಬ ಚೆನ್ನಾಗಿದೆ. ಮತ್ತು ಬೋಗಿನಲ್ಲಿ ಅಲ್ಲಿ ಒಂದು ಸ್ಮಾಲ್ ಕೆಫೆ ಥರ ಇಟ್ಕೊಂಡವ್ರೆ. ಅಲ್ಲಿ ಫುಡ್ ಏನಂತ ಚೆನ್ನಾಗಿರಲ್ಲ, ಸುಮ್ಮನೆ ಕೆಫೆಲಿ ಕೂತ್ಕೊಂಡು ಬೋಗಿಲಿ ಕೂತ್ಕೊಂಡು ಊಟ ಮಾಡೋಕ್ಕೆ ಚೆನ್ನಾಗಿರುತ್ತೆ.
ಸ್ವಲ್ಪ ಸರಿ ಮಾತಾಡುವ Hai. Hai. देखो बच्चे कितना अच्छा फोटो ले रहा है भी है इतना अच्छा नहीं ಟ್ರ್ಯಾಕ್ ಜೋಡಿಸ್ತೀಯಲ್ಲ ಕಂದ ಅದೇ ಅದು वीडियो करे ಈಗ ಅವು ಅನ್ನೋಣ ನೋಡು ಸುತ್ತ ನೋಡು ಗುಂಡಣ್ಣ ಏನಂದ್ರೆ ಎಲ್ಲರಿಗೂ ಬರೀ एक रंग हो गई अब एक रंग और बाकी का ಹಾಗೆಲ್ಲ ಬಾಯ್ ಮಾಡಿ ಬಾಯ್ ಮಾಡಿ ಸ್ಟಾಪ್ ಬಂದ್ಬಿಡ್ತು ನಮ್ಮ ಸ್ಟಾಪ್ ಟ್ರೈನ್ ಚಿನ್ನ ಪೂರಬ್ ಕಾಲ ಹತ್ತು ಚಿನ್ನು ಸರಿ ಕೂತ್ಕೋ ಏಯ್ ಹತ್ತು ಅಲ್ಲಿ ನೋಡು ಸರಿ ಬಿಡು ಬಾರೆ